ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ FAಗೆ ಅಂದರೆ ಫೆಸ್ಟಿವಲ್ ಅಡ್ವಾನ್ಸ್ ಹಬ್ಬದ ಮುಂಗಡಕ್ಕೆ ಇ-ಡಿಎಸ್ನಲ್ಲಿ ಯಾವ ರೀತಿ ಅಪ್ಲೈ ಮಾಡಿ ಅದನ್ನು FAಯನ್ನು ಪಡೆಯಬೇಕು ಅಂತ. ನೀವೇನು ಮಾಡಬೇಕು, ನಿಮ್ಮ ಒಂದು ಗೂಗಲ್ಗೆ ಹೋಗಿ ಇ-ಡಿ-ಎಸ್ ಲಾಗಿನ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಇ-ಡಿ-ಎಸ್ ಲಾಗಿನ್ ಅಂತ ಈ ರೀತಿ ಒಂದು ಪೇಜ್ ಬರುತ್ತೆ. ಇಲ್ಲಿ ಇ-ಡಿ-ಎಸ್ ಲಾಗಿನ್ ಅಂತ ಇದನ್ನು ಟರ್ನ್ ಅನ್ನು ಕೊಡಿ. ಇ-ಡಿ-ಎಸ್ ಲಾಗಿನ್ ಅಂತ ಕೊಟ್ಟಾಗ ಅದೊಂದು ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಂಪ್ಲಾಯಿ ಅಂತ ಕೊಡಬೇಕಾಗುತ್ತೆ ಸ್ನೇಹಿತರೆ. ಎಂಪ್ಲಾಯಿ ಅಂತ ಕೊಟ್ಟ ಮೇಲೆ ಇಲ್ಲಿ ಯೂಸರ್ ನೇಮು ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ಯೂಸರ್ ನೇಮ್ ಏನಿರುತ್ತಪ್ಪ ಅಂದರೆ ನಿಮ್ಮ ಒಂದು KJD ನಂಬರ್ ಇರುತ್ತೆ. ಪಾಸ್ವರ್ಡ್ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ಪಾಸ್ವರ್ಡ್ ಗೊತ್ತಿರಲಾರ್ದವರು ಇಲ್ಲೇನೋ ಇದೆ, ಇಲ್ಲಿ ಕೆಳಗೆ ಫರ್ಗಾಟ್ ಪಾಸ್ವರ್ಡ್ ಅಂತಿದೆಯಲ್ಲ, ಈ ಫರ್ಗಾಟ್ ಪಾಸ್ವರ್ಡ್ ಮೇಲೆ ಟಚ್ ಮಾಡಿದ್ಮೇಲೆ ನಿಮ್ಮ KJD ನಂಬರ್ ಕೇಳುತ್ತೆ. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆವಾಗ ನೀವು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೋದು. ತುಂಬ ಈಸಿ ಇದೆ ಸ್ನೇಹಿತರೆ ಫರ್ಗಾಟ್ ಪಾಸ್ವರ್ಡ್ಗೆ ಹೋದರೆ. ಈಗ ನಾನು ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ತೀನಿ ಸ್ನೇಹಿತರೆ. ಈಗ ನಾನು ಏನು ಮಾಡಿದ್ದೀನಿ ಸ್ನೇಹಿತರೆ, ಯೂಸರ್ ID ಮತ್ತು ಪಾಸ್ವರ್ಡು ಕೆಳಗೆ ಕೊಟ್ಟಿರುವಂಥ ಕ್ಯಾಪ್ಚಾವನ್ನು ಹಾಕಿ ಎಂಟ್ರಿ ಮಾಡಿದ್ದೇನೆ. ಈ ರೀತಿ ನಮಗೆ ಒಂದು ಇ-ಡಿ-ಎಸ್ನ ಒಂದು ಪೇಜ್ ಓಪನ್ ಆಗುತ್ತೆ. ಇ-ಡಿ-ಎಸ್ ಪೇಜ್ ಓಪನ್ ಆದಾಗ ನಾವೇನು ಮಾಡಬೇಕಂದ್ರೆ ನಮ್ಮ ಒಂದು ಇದರಲ್ಲಿ ಏನರಲ್ಲಪ್ಪ ಅಂದರೆ ಇಲ್ಲಿ 3 ಅಡ್ಡಗೆರೆಗಳಿದಾವೆ ನೋಡಿ ಸ್ನೇಹಿತರೆ. ಈ 3 ಅಡ್ಡಗೆರೆಗಳ ಮೇಲೆ ಟಚ್ ಮಾಡಿದ್ಮೇಲೆ ನಮಗೊಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆದಾಗ ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕ್ರಿಯೇಟ್ ಅಪ್ಲಿಕೇಶನ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಕ್ರಿಯೇಟ್ ಅಪ್ಲಿಕೇಶನ್ ಮೇಲೆ ಟಚ್ ಮಾಡಬೇಕಾಗತ್ತೆ. ಈ ಕ್ರಿಯೇಟ್ ಅಪ್ಲಿಕೇಶನ್ ಮೇಲೆ ಟಚ್ ಮಾಡಿದಾಗ ಈ ರೀತಿ ಸುಮಾರು ಆಪ್ಷನ್ಸ್ ಬರ್ತವೆ. ಇಲ್ಲಿ 11ನೇ ಒಂದು ಆಪ್ಷನ್ ಫೆಸ್ಟಿವಲ್ ಅಡ್ವಾನ್ಸ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಫೆಸ್ಟಿವಲ್ ಅಡ್ವಾನ್ಸ್ ಮೇಲೆ ಟಚ್ ಮಾಡಿ ಈ ರೀತಿ ನಿಮಗೂ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗೆ ನೀವು ಈಗಾಗಲೇ ಹಿಂದೆ ತೆಗೆದುಕೊಂಡಿರೋವೇನಾದರೂ ಇದ್ದರೂ ಅದು ಸಹ ಓಪನ್ ಆಗುತ್ತೆ. ಈಗ ಏನು ಮಾಡಬೇಕಪ್ಪ ಅಂದರೆ ನಾವಿಲ್ಲಿ ನ್ಯೂ ಒಂದು ಆಪ್ಷನ್ ಇದೆಯಲ್ಲ, ನ್ಯೂ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈಗಾಗಲೇ ಆಲ್ರೆಡಿ ನಮ್ದು ಏನೇನಿದೆ ಡೀಟೇಲ್ಸ್ ಎಲ್ಲ ಪೆಚ್ಚಿಂಗ್ ಆಗಿರುತ್ತೆ. ಆದರೆ ಕೆಲವು ಅಷ್ಟೇ ನಾವು ಎಂಟ್ರಿ ಮಾಡ್ತಾ ಹೋಗಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ನಮಗೊಂದು ಪೇಜು ಓಪನ್ ಆಗುತ್ತೆ. ನೇಮ್ ಇದೆ, KJD ನಂಬರ್ ಇದೆ, ಇಮೇಲ್ ID ಇದಕ್ಕೆ ಪೆಚ್ಚಿಂಗ್ ಆಗಿಲ್ಲ. ಸೊ ಅದೇನು ನಾವೇನು ಹಾಕುವ ಅವಶ್ಯಕತೆ ಇಲ್ಲ. ರಿಲಿಜಿಯನ್, ಯಾವ ರಿಲಿಜಿಯನ್ ಅಂತ, ನಾವು ಯಾವ ರಿಲಿಜಿಯನ್ ಇದ್ದರೆ ಆ ರಿಲಿಜಿಯನನ್ನು ಆಯ್ಕೆ ಮಾಡ್ಕೋಬೇಕು. ನಮ್ಮ ಪ್ರೆಸೆಂಟ್ ಬೇಸಿಕ್ ಸಹ ಇದೆ. ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಅದೇ ಬರುತ್ತೆ ಸ್ನೇಹಿತರೆ. ಇನ್ಸ್ಟಾಲ್ಮೆಂಟ್ ನಾವು ಚೇಂಜ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಮತ್ತು ಈ ಫೆಸ್ಟಿವಲ್ ಅನ್ನೋದು ಯಾವ ಫೆಸ್ಟಿವಲ್ ಅಂದರೆ, ನೀವು ಫೆಸ್ಟಿವಲ್ ಹಾಕೋಕ್ಕೆ ಮೊದಲು ಒಂದು ನೆನಪಿಟ್ಕೊಳ್ಳಿ ಸ್ನೇಹಿತರೆ. ನೀವು ಹಾಕುವಂತಹ ಫೆಸ್ಟಿವಲ್ಲು ನೀವು ಹಾಕುವ ಅಪ್ಲಿಕೇಶನ್ ಹಾಕುವ ಡೇಟ್ಗೆ 15 ದಿನ ಮೇಲ್ಪಟ್ಟಿರಬೇಕು. 15 ದಿನ ಒಳಗೆ ಇರಬಾರ್ದು ಸ್ನೇಹಿತರೆ. 15 ದಿನ ಮೇಲ್ಪಟ್ಟು ಇರಬೇಕಾಗತ್ತೆ. ಆ ಒಂದು ಫೆಸ್ಟಿವಲನ್ನು ಎಂಟ್ರಿ ಮಾಡಿ ಮತ್ತು ಅದರ ಒಂದು ಡೇಟನ್ನು ಸಹ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಈಗ ನಾನು ಫೆಸ್ಟಿವಲ್ಲು ಯುಗಾದಿ ಅಂತ ಹಾಕ್ತೀನಿ ಸ್ನೇಹಿತರೆ. ಅಲ್ಲಿ ಹಿಂದೂ ತಗೊಂಡಿರೋದ್ರಿಂದ ಯುಗಾದಿ ಹಾಕಬೇಕಾಗತ್ತೆ. ಮುಸ್ಲಿಮ್ಸ್ ಆದರೆ ಬೇರೆ ಅದನ್ನು ತೆಗೆದುಕೊಳ್ಳಬೇಕಾಗತ್ತೆ ಸ್ನೇಹಿತರೆ. ಸೊ ನಾನು ಹಿಂದೂ ತೆಗೆದುಕೊಳ್ಳೋದ್ರಿಂದ ನೆಕ್ಸ್ಟ್ ಮಂತ್ ಮಾರ್ಚಲ್ಲಿ ಯುಗಾದಿ ಇದೆ. ಸೊ ಆ ಒಂದು ಯುಗಾದಿ ಫೆಸ್ಟಿವಲನ್ನು ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರೂ ಯಾವುದಕ್ಕಾದರೂ ತಗೋಬೋದು. ಮತ್ತು ಎಂಪ್ಲಾಯಿ ಟೈಪ್ ಅಂತಿದೆ, ಪರ್ಮನೆಂಟಾ ಟೆಂಪರವರಿಯನ ಕ್ವಾಸಿ ಪರ್ಮನೆಂಟ್ ಅಂತಿದೆ, ಪರ್ಮನೆಂಟ್ ಅಂತ ಹಾಕಿ ಸ್ನೇಹಿತರೆ. ನೆಕ್ಸ್ಟ್, ಡಿಡ್ ಯು ಅವೈಲ್ ಸಿಮಿಲರ್ ಅಡ್ವಾನ್ಸ್ ಪ್ರೀವಿಯಸ್ಲಿ, ನೀವೇನಾದರೂ ಹಿಂದ್ಗಡೆ ತಗೊಂಡಿದ್ರೆ ಎಸ್ ಅಂತ ಹಾಕಿ ಸ್ನೇಹಿತರೆ. ಎಸ್ ಅಂತ ಹಾಕಿದ್ರೆ ಸ್ಟೇಟಸ್ ಆಫ್ ರೀಪೇಮೆಂಟ್ ಆಫ್ ಅರ್ಲಿ ಟೇಕನ್ ಅಡ್ವಾನ್ಸ್ ಅಂತ, ಫುಲ್ಲಿ ರೀಪೇಯ್ಡ್, ಪಾರ್ಷಿಯಲಿ ರೀಪೇಯ್ಡ್, ನೀವು ಆ ತಗೊಂಡಿರೋಂಥ ಅಡ್ವಾನ್ಸನ್ನು ಫುಲ್ಲು ಕಟ್ಟಿದ್ರೆ ಅಥವಾ ಪಾರ್ಷಿಯಲಿ ಕಟ್ಟಿದ್ರೆ ಅಂತ. ಸೊ ನಾವು ಫುಲ್ಲು ಕಟ್ಟಿದ್ದೇನೆ. ಸೊ ನಾನು ಫುಲ್ಲಿ ಕಟ್ತೀನಿ. ಎಲ್ಲರೂ ಫುಲ್ಲು ಕಟ್ಟಿದ ಮೇಲೇ ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟು ಈ ಕಡೆ ಬಂದರೆ ಸ್ನೇಹಿತರೆ 10 ಕಾಲಮ್ ಸಂಖ್ಯೆ 10ನಲ್ಲಿ ಏನಿದೆ ಅಂದರೆ ಫೆಸ್ಟಿವಲ್ ಡೇಟ್ ಇದೆ. ಸೊ ನಾವು ಆ ಡೇಟನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಾನು ಮಾರ್ಚಲ್ಲಿ 19ನೇ ತಾರೀಕಿದೆ ಸ್ನೇಹಿತರೆ. ಸೊ ನಾನು ಆ ಒಂದು ಡೇಟನ್ನು ಎಂಟ್ರಿ ಮಾಡ್ತೀನಿ. ಎಂಟ್ರಿ ಮಾಡಿದ್ಮೇಲೆ ಆ ಡೇಟ್ ಆಯಿತು ಸ್ನೇಹಿತರೆ. ನೆಕ್ಸ್ಟು ಇದ್ರ ಕೆಳಗೆ ನೋಡಿ, ಯಾವಾಗಲೇ ಏನು ಹೇಳಿದ್ರೆ ನಾನು 12ನೇ ಕ್ರಮ ಸಂಖ್ಯೆ ಡಿಡ್ ಯು ಅವೈಲ್ ಎ ಸಿಮಿಲರ್ ಅಡ್ವಾನ್ಸ್ ಪ್ರೀವಿಯಸ್ಲಿ ಅಂತ ಬಂತು. 12ನೇದು ಮಂತ್ ಆ್ಯಂಡ್ ಇಯರ್ ಅಂತಿದೆ ಸ್ನೇಹಿತರೆ. ಮಂತ್ ಆ್ಯಂಡ್ ಇಯರ್ ಅಂದರೆ ಯಾವಾಗ ತೆಗೆದುಕೊಂಡಿದ್ರಿ ಅಂತ ನೀವು ಹಾಕಬೇಕಾಗತ್ತೆ. ಯಾವ ಮಂತಲ್ಲಿ ತೆಗೆದುಕೊಂಡ್ರಿ ಅಂತ ಹಾಕಬೇಕಾಗತ್ತೆ. ಸೊ ನಾನು 2025 ಏಪ್ರಿಲ್ನಲ್ಲಿ ತೆಗೆದುಕೊಂಡಿದ್ದೇನೆ ಸ್ನೇಹಿತರೆ. ಸೊ 2025 ಏಪ್ರಿಲ್ ಅಂತ ಹಾಕ್ತೀನಿ. ಇಷ್ಟೆಲ್ಲ ತುಂಬಿದ ಮೇಲೆ ನಾವೇನು ಮಾಡಬೇಕು, ಕೆಳಗೆ ಒಂದು ನಮ್ಮದು ಒಂದು ಕರ್ಸರ್ ಐತೆ ಸ್ನೇಹಿತರೆ. ಕೆಳಗೆ ಒಂದು ಚೆಕ್ ಬಾಕ್ಸ್ ಇದೆ. ಸೊ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಯಾವ ಡೇಟ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ ಅಂತಲೂ ಬರುತ್ತೆ. ಮೊದಲಿಗೆ ನಾವು ಸೇವ್ ಆ್ಯಸ್ ಡ್ರಾಫ್ಟ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಸೇವ್ ಆ್ಯಸ್ ಡ್ರಾಫ್ಟ್ ಕೊಟ್ಟಾಗ ನಮ್ಮ ಒಂದು ಇದು
ಸೇವ್ ಆಗುತ್ತೆ. ಆರ್ ಯು ಶ್ಯೂರ್ ವಾಂಟ್ ಟು ಸೇವ್ ಡ್ರಾಫ್ಟ್ ಅಂತ ಓಕೆ ಕೊಡಬೇಕಾಗತ್ತೆ ಸ್ನೇಹಿತರೆ. ನೋಡಿ, ಫೆಸ್ಟಿವಲ್ ಅಡ್ವಾನ್ಸ್ ಲೀವ್ ಅಪ್ಲಿಕೇಶನ್ ಸಕ್ಸಸ್ಫುಲಿ ಅಪ್ಲಿಕೇಶನ್ ಐ ಡಿ ಸಮೇತ ಬಂತು ಸ್ನೇಹಿತರೆ. ಈಗ ಸೇವ್ ಆಸ್ ಡ್ರಾಫ್ಟ್ ಆಯಿತು ಸ್ನೇಹಿತರೆ. ಈ ಒಂದು ಇದನ್ನು ನಾವು ವ್ಯೂ ಮಾಡ್ಕೋಬೋದು ಸ್ನೇಹಿತರೆ. ಇದು ಯಾವ ರೀತಿ ಏನು ಅಂತ ನಾವು ಸಹ ಚೆಕ್ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ಫಸ್ಟ್ ಅಪ್ಲಿಕೇಶನ್ ನಂಬರ್ ಇದೆ, KJD ನಂಬರ್ ಇದೆ, ಎಂಪ್ಲಾಯಿ ನೇಮ್ ಇದೆ, ಡೆಸಿಗ್ನೇಷನ್ ಇದೆ, ಅಪ್ಲಿಕೇಶನ್ ಡೇಟು ಸಹ ಇದೆ, ಮತ್ತು ಅಪ್ಲಿಕೇಶನ್ ಸ್ಟೇಟಸ್ ಇದೆ, ಅಪ್ಲಿಕೇಶನ್ ಅಪ್ರೂವಲ್ ಇದೆ. ಇಲ್ಲಿ ವ್ಯೂ, ಡಿಲೀಟು, ಎಡಿಟ್ ಇದೆ. ನೀವು ಮತ್ತೆ ಬೇಕಾದ್ರೆ ಅದನ್ನು ವ್ಯೂ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು, ಎಡಿಟ್ ಮಾಡ್ಕೋಬೋದು. ಒಂದು ವೇಳೆ ಈ ಫೆಸ್ಟಿವಲ್ ನಿಮ್ಗೆ ಅನುಕೂಲ ಆಗಿಲ್ಲ ಅಂದರೆ ಇಲ್ಲಿ ಎಡಿಟ್ ಮಾಡ್ಕೋಬೋದು. ನಿಮ್ಮ ಎರಡನೇ ಆಪ್ಷನ್ ಡಿಲೀಟ್ ಮೇಲೆ ಡಿಲೀಟ್ ಆಗುತ್ತೆ. ವ್ಯೂ ಮೇಲೆ ಟಚ್ ಮಾಡಿ ಸ್ನೇಹಿತರೆ. ಆರ್ ಯು ಶೂರ್ ವಾಂಟ್ ಟು ವ್ಯೂ ಎಂಪ್ಲಾಯಿ ನೇಮ್ ಹರೀಶ್ ಎಸ್ ಅಂತಿದೆ, ಎಸ್ ಅಂತ ಕೊಡಿ. ಇಲ್ಲಿ ಪ್ರಿಂಟ್ ಅಂತಿದೆ ಸ್ನೇಹಿತರೆ. ಈ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ PDF ರೂಪದಲ್ಲಿ ಅದು ಡೌನ್ಲೋಡ್ ಆಗುತ್ತದೆ ಸ್ನೇಹಿತರೆ. ಅದನ್ನು ನೀವು ನೋಡಿ, ನನ್ನಲ್ಲಿ PDF ರೂಪದಲ್ಲಿ ಡೌನ್ಲೋಡ್ ಆಯಿತು. ಈಗ PDF ರೂಪದಲ್ಲಿ ನಾನು ಪ್ರಿಂಟರ್ ಕೊಟ್ಟ ತಕ್ಷಣ PDF ರೂಪದಲ್ಲೇ ಡೌನ್ಲೋಡ್ ಆಯಿತು. ಈ ರೀತಿ ನೋಡ್ಕೋಬೋದು ಸ್ನೇಹಿತರೆ. ಈ ಒಂದು ಪೇಜ್ನ ನೀವು ಪ್ರಿಂಟ್ ತೆಗೆದುಕೊಂಡು ನಿಮ್ಮ ಸಂಬಂಧಪಟ್ಟ DDO ಕೊಟ್ಟು ನೀವು ಬಿಲ್ ಮಾಡಿಸ್ಕೋಬೋದು ಸ್ನೇಹಿತರೆ. ಈ ರೀತಿ ನೀವು ನಿಮ್ಮ ಈ ಡೇಸ್ನಲ್ಲಿ FA ಅಪ್ಲೈ ಮಾಡಿ, ಆ ಅಪ್ಲೈ ಮಾಡೋದನ್ನು ನೀವು ಇದಕ್ಕೆ ನಿಮ್ಮ ಒಂದು 75% ಸ್ಯಾಲ್ರಿ ರೂಪದಲ್ಲಿ ನೀವು ಪಡೆಯಬಹುದು ಸ್ನೇಹಿತರೆ. ಇದೇ ರೀತಿ ಸ್ಯಾಡ್ಸು, UDISu, HRMS, ನಮ್ಮ ಶಿಕ್ಷಣದ ಎಲ್ಲ ಯೋಜನೆಗಳು ನಿಮ್ಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.